ತುಮಕೂರಿನಲ್ಲಿ ಪ್ರತಿಯೊಬ್ಬರು ಕೂಡ ಸೈಟ್ ತಗೋಬೇಕು ಅಂತ ಆಸೆ ಪಡ್ತಾರೆ. ಇದ್ರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಪ್ರತಿಯೊಬ್ಬರಿಗೂ ಸೈಟ್ ಕೊಡಬೇಕು ಅನ್ನುವಂತಹ ಯೋಚನೆಯಲ್ಲಿದೆ. ನಮ್ಮ ತುಮಕೂರಿನ ಉಸ್ತುವಾರಿ ಸಚಿವರಾದಂತಹ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೇತೃತ್ವದಲ್ಲಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ತುಮಕೂರಿನ ಮಂಚಕಲ್ಕುಪ್ಪೆ ಬಳಿಯಲ್ಲಿರುವಂತಹ ಮಾಚನಹಳ್ಳಿ ಭಾಗದಲ್ಲಿ ಸುಮಾರು 110 ಎಕರೆ ಜಾಗದಲ್ಲಿ 1,000 ಸೈಟ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಹಾಗಾದ್ರೆ ಇದು ಡೈಮೆನ್ಷನ್ ಎಷ್ಟಿದೆ ಅಂತ ಕೇಳ್ತೀರಾ? 30-40, 40-50 ಮತ್ತು 50-80 ಡೈಮೆನ್ಷನ್ಸ್ಗಳಲ್ಲಿ ಈ ಸೈಟ್ ಅನ್ನ ಕೊಡಲಾಗ್ತಾ ಇದೆ. ಕೆಲವೇ ತಿಂಗಳಲ್ಲಿ ಇದಕ್ಕೆ ಒರಿಜಿನಲ್ ಅಪ್ಲಿಕೇಶನ್ ಕೂಡ ಕಾಲ್ ಮಾಡೋರಿದ್ದಾರೆ. ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕಮಿಷನರ್ ಹತ್ರ ತಗೊಳ್ಳೋಣ. ಸರ್, ಸರ್ವೆಗೆ ತುಂಬಾ ಜನ 11,000 ಅಪ್ಲಿಕೇಶನ್ ಬಂದಿದೆ ಅಂತ ಹೇಳಿದ್ರಿ. ಈಗ ಸರ್ವೆನಲ್ಲಿ ಯಾರು ಅಪ್ಲೈ ಮಾಡಿದಾರೆ ಅವ್ರಿಗಷ್ಟೇ ಸಿಗುತ್ತಾ ಅಥವಾ ಸೈಟ್ ಅನ್ನು ಅನೌನ್ಸ್ ಮಾಡೋ ಟೈಮಲ್ಲಿ ಮತ್ತೆ ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ಗಳನ್ನ ಕಾಲ್ ಮಾಡ್ತೀರಾ? ಅಪ್ಲಿಕೇಶನ್ಸ್ ಕಾಲ್ ಫಾರ್ ಮಾಡ್ತೀವಿ. ಅದು ಆನ್ಲೈನಲ್ಲೇ ಮಾಡ್ತೀವಿ. ಏನು ಅರ್ಜಿಯನ್ನು ಡಿಮ್ಯಾಂಡ್ಸ್ ಸಲ್ಲಿಸಿದ್ದಾರೆ ಅದನ್ನ ಅವ್ರಿಗೆ ನೆಕ್ಸ್ಟ್ 2ನೇ ಹಂತದ ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ಕೊಂಡು ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಸರ್, ಡಿಮ್ಯಾಂಡ್ ಸರ್ವೆಗೆ ಅಪ್ಲೈ ಮಾಡಿಲ್ಲ ಅನ್ನೋರು ಕೂಡ ಅವಾಗ ಮಾಡ್ಬೋದು, ಅರ್ಜಿ ಹಾಕೊಬಹುದು. ಮುಂದಿನ ಹಂತದಲ್ಲಿ ಏನಾದ್ರು ಪ್ಲಾನ್ ಇದೆಯಾ? ಇನ್ನು ಜನಗಳಿಗೆ ಫುಲ್ಫಿಲ್ ಮಾಡಕ್ಕೆ ಇನ್ನು ಬೇರೆ ತರದ 2ನೇ ಹಂತದ? ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನ ಮತ್ತೆ ಡಿಸಿ ನಿರ್ದೇಶನದಲ್ಲಿ ಅಲ್ಲಿ ಬೇರೆ ಕಡೆ ಜಾಗವನ್ನು ಹುಡುಕಿ, ಯಾಕಂದ್ರೆ ಅವ್ರ ಸರ್ವೆ ನೋಡಿದಾಗ ನಾವು 1,000 ಸೈಟ್ಗೆ 11,000 ಸೈಟ್ ಅಪ್ಲಿಕೇಶನ್ಸ್ ರಿಸೀವ್ ಆಗಿದ್ದಾವೆ. ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ಬೇರೆ ಭಾಗದಲ್ಲೂ ಸಹ ಜಮೀನುಗಳು ಹುಡುಕಿ ಲೇಔಟ್ ಮಾಡೋದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ.